ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು GPSTR 2022 ಸಮಾಜ ವಿಜ್ಞಾನ ವಿಭಾಗದ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ಹಂತವಾಗಿ ವಿಶ್ಲೇಷಿಸಿದ್ದೇನೆ. ಈ ಒಂದು ವಿಡಿಯೋ ಮುಂಬರುವಂತಹ GPSTR ಪರೀಕ್ಷೆಗೆ ಉಪಯುಕ್ತವಾಗುತ್ತದೆ. ಹಾಗೆ ಈ ಒಂದು ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳ ಆಯ್ಕೆಗಳ 4 ಆಯ್ಕೆಗಳನ್ನು ಕೂಡ ವಿವರವಾಗಿ ಹೇಳಿದ್ದೇನೆ. ಇದರಿಂದ ಮುಂಬರುವಂತಹ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಹಾಗೂ ಪರೀಕ್ಷೆಯ ಹಿತದೃಷ್ಟಿಯಿಂದ ಉಪಯುಕ್ತವಾಗುತ್ತದೆ. GPSTR ಪತ್ರಿಕೆ 2 ಸಮಾಜ ವಿಜ್ಞಾನದ ಒಟ್ಟು ಅಂಕಗಳು 150 ಅಂಕಗಳು. ಪ್ರಶ್ನೆಗಳು 80 ಪ್ರಶ್ನೆಗಳು, 50 ಬಹು ಆಯ್ಕೆಯ ಪ್ರಶ್ನೆಗಳು. ದೇವಾಲಯಗಳು ಮತ್ತು ಅವುಗಳಿರುವ ಸ್ಥಳಗಳನ್ನು ಹೊಂದುವ ಸರಿಯಾದ ಆಯ್ಕೆ ಗುರುತಿಸಿ. ಮಧುಕೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ, ಲೋಕೇಶ್ವರ ದೇವಸ್ಥಾನ, ಕೈಲಾಸ ದೇವಸ್ಥಾನ. ಇದಕ್ಕೆ ಸರಿ ಉತ್ತರ 3. ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿದೆ. ಪಾತಾಳೇಶ್ವರ ದೇವಸ್ಥಾನ ತಲಕಾಡು ಪ್ರದೇಶದಲ್ಲಿ ಇದೆ. ಲೋಕೇಶ್ವರ ದೇವಸ್ಥಾನ ಪಟ್ಟದಕಲ್ಲು ಸ್ಥಳದಲ್ಲಿ ಇದೆ. ಕೈಲಾಸ ದೇವಸ್ಥಾನ ಎಲ್ಲೋರ ಎಂಬಂತಹ ಸ್ಥಳದಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 2. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸರಿ ಹೊಂದುವಂತಹ ಆಯ್ಕೆಯನ್ನು ಗುರುತಿಸಿ. ಈತನು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಬಿ. ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಸಿ. ಈತನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರವನ್ನು ಮತ್ತು ಕಾನೂನನ್ನು ಅಭ್ಯಸಿಸಿದನು. ಡಿ. ಈತನು ಬೀದರ್ನಲ್ಲಿ ಮದರಸಾವನ್ನು ಸ್ಥಾಪನೆ ಮಾಡಿದನು. ಆಯ್ಕೆಗಳು: ಈತನು ಉದ್ದೀನ್ ಹಸನ್ ಗಂಗು, ಬಹುಮನ್ ಶಾ, ಯೂಸುಫ್ ಆದಿಲ್ ಖಾನ್, 1ನೇ ಮಹಮ್ಮದ್ ಶಾ, ಮಹಮ್ಮದ್ ಗವಾನ್. ಇದಕ್ಕೆ ಸರಿ ಉತ್ತರ ಮಹಮ್ಮದ್ ಗವಾನ್. ಪ್ರಶ್ನೆ ಸಂಖ್ಯೆ 3. ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮಣಿಕೆಯು ಸರಿ ಉತ್ತರ 1. ಚಿಕ್ಕದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು, ಜಯಚಾಮರಾಜ ಒಡೆಯರು. ಪ್ರಶ್ನೆ ಸಂಖ್ಯೆ 4. ಮೋತಿಲಾಲ್ ನೆಹರು ಮತ್ತು CR ದಾಸ್ ರವರು ಆರಂಭಿಸಿದ ರಾಜಕೀಯ ಪಕ್ಷ. ಆಯ್ಕೆಗಳು: ಸೋಷಿಯಲಿಸ್ಟ್ ಪಕ್ಷ, ಸ್ವರಾಜ್ ಪಕ್ಷ, ಜನತಾ ಪಕ್ಷ, ಸ್ವತಂತ್ರ ಕಾರ್ಮಿಕ ಪಕ್ಷ. ಇದಕ್ಕೆ ಸರಿ ಉತ್ತರ ಸ್ವರಾಜ್ ಪಕ್ಷ. ಇದು 1923ರಲ್ಲಿ ಸ್ಥಾಪನೆಯಾದಂತಹ ಪಕ್ಷ. ಸೋಷಿಯಲಿಸ್ಟ್ ಪಕ್ಷ ಇದು 1948ರಲ್ಲಿ ಸ್ಥಾಪನೆಯಾಯಿತು. ಇದನ್ನು ಜವಾಹರಲಾಲ್ ನೆಹರು ಅವರು ಅಧ್ಯಕ್ಷತೆಯಲ್ಲಿ. ಇದರ ಉದ್ದೇಶ ಏನು ಅಂತಂದರೆ ಸಮಾನತೆಯನ್ನು, ಸಮಾನ ನ್ಯಾಯವನ್ನು ಒದಗಿಸಿಕೊಡಿಸುವಂತಹದ್ದು. ಜನತಾ ಪಕ್ಷ ಇದು 1977ರಲ್ಲಿ ಸ್ಥಾಪನೆಯಾಯಿತು. ಮೊರಾರ್ಜಿ ದೇಸಾಯಿ, ಜಯಪ್ರಕಾಶ್ ನಾರಾಯಣ್ ಇವರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಸ್ಥಾಪನೆಯಾಯಿತು. ಸ್ವತಂತ್ರ ಕಾರ್ಮಿಕ ಪಕ್ಷ ಇದು 1936ರಲ್ಲಿ ಸ್ಥಾಪನೆಯಾಯಿತು. ಇದರ ಅಧ್ಯಕ್ಷತೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಹಿಂದುಳಿದ ವರ್ಗ ಅವರ ಹಿತಾಸಕ್ತಿಗಾಗಿ ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದರು. ಡಾಕ್ಟರ್ BR ಅಂಬೇಡ್ಕರ್. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಪ್ರತಿಪಾದನೆ: ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕಾಂಗ್ರೆಸ್ ಕರೆ ನೀಡಿತು. ಕಾರಣ: ಆರ್. ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡುವ ಸಲಹೆ ನೀಡಿತು. ಇದಕ್ಕೆ ಸರಿ ಉತ್ತರ 1. ಎ ಮತ್ತು ಆರ್ ಗಳೆರಡೂ ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆ. ಭಾರತ ಬಿಟ್ಟು ತೊಲಗಿ ಇದು 1942 ಆಗಸ್ಟ್ 8ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳುವಳಿಯನ್ನು ಕರೆ ನೀಡಿತು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು. ಸರಿಯಾದಂತಹ ಉತ್ತರ 2ನೇ ಬಾಜಿರಾವ್.
ಈತ 1802ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಈಕೆಯು ತನ್ನ ಸ್ತ್ರೀ ಪುರುಷ ತುಲನಾ ಎಂಬಂತಹ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನು ವಿರೋಧಿಸಿದಳು. ಈಕೆಯು ಸತ್ಯಶೋಧಕ ಸಮಾಜದ ಸಮಸ್ಯೆಯನ್ನು ಬಗೆಹರಿಸಿದಳು. ಇದಕ್ಕೆ ಸರಿ ಉತ್ತರ ತಾರಾಬಾಯಿ ಶಿಂದೆ. ಇವರು ಸ್ತ್ರೀ ಪುರುಷ ತುಲನಾ ಎನ್ನುವಂತಹ ಒಂದು ಪುಸ್ತಕವನ್ನು ಮತ್ತು ಸತ್ಯಶೋಧಕ ಸಮಾಜದ ಒಂದು ಸದಸ್ಯೆ ಕೂಡ ಆಗಿದ್ದಳು. ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟಿಗಳನ್ನು ರಾಜರು ಇಟ್ಟುಕೊಳ್ಳಬೇಕು ಮತ್ತು ಇತರ ಖರ್ಚುಗಳನ್ನು ಆತನೇ ಭರಿಸಬೇಕು. ಬ್ರಿಟಿಷ್ ರೆಸಿಡೆಂಟಿಗಳನ್ನು ಆಸ್ಥಾನದಲ್ಲಿ ಇಟ್ಟುಕೊಂಡು ಅವರ ಖರ್ಚುಗಳನ್ನು ಭರಿಸಬೇಕು. ಇದು ನಿಬಂಧನೆ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿತ್ತು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿತ್ತು. ಪ್ರಶ್ನೆ ಸಂಖ್ಯೆ 9. ಆ ಪಟ್ಟಿಯಲ್ಲಿ ವರ್ಷಗಳನ್ನು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳಿಗೆ ಸೇರಿಸಿದಂತಹ ಕಾಯ್ದೆಗಳನ್ನು ನೀಡಲಾಗಿದ್ದು ಅವುಗಳನ್ನು ಸರಿಯಾಗಿ ಹೊಂದಿಸಿ ಆಯ್ಕೆಯನ್ನು ಗುರುತಿಸುವಂತಹದ್ದು. 1773ರಲ್ಲಿ ಬಂಗಾಳದ ಗವರ್ನರನ್ನು 3 ಪ್ರೆಸಿಡೆಂಟ್ಗಳಿಗೆ ಗವರ್ನರ್ ಜನರಲ್ ಆಗಿ ನೇಮಿಸಲಾಯಿತು. 1784ರಲ್ಲಿ ನಿಯಂತ್ರಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿತು. 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ರಚಿಸಲಾಯಿತು. 1919ರಲ್ಲಿ ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು. ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಗಮನಿಸಿ ಅದಕ್ಕೆ ಸರಿ ಹೊಂದಿರುವಂತಹ ಆಯ್ಕೆಯನ್ನು ಗುರುತಿಸುವಂತಹದ್ದು. ಚೌರಿ ಚೌರ ಘಟನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ದಂಡಿ ಸತ್ಯಾಗ್ರಹ, ಸಬರಮತಿ ಆಶ್ರಮದ ಸ್ಥಾಪನೆ. ಈ ಒಂದು ದಂಡಿ ಸತ್ಯಾಗ್ರಹ ಈ ಒಂದು ಭಾಗದಲ್ಲಿ ನೋಡುವಂತಹದ್ದು. ಚೌರಿ ಚೌರ ಘಟನೆ ಈ ಒಂದು ವಿಷಯದ ಬಗ್ಗೆ ತಿಳಿಯೋದಾದರೆ ನಾವು ಇದು 1922ರಲ್ಲಿ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರಿ ಎಂಬಂತಹ ಘಟನೆ ನಡೆಯುತ್ತದೆ. ದಂಡಿ ಸತ್ಯಾಗ್ರಹ 1930 ಗಾಂಧೀಜಿಯವರ ನೇತೃತ್ವದಲ್ಲಿ ಗುಜರಾತ್ನ ದಂಡಿ ಎಂಬಂತಹ ಪ್ರದೇಶದಲ್ಲಿ ನಡೆಯುತ್ತದೆ. ಇವರು ಅದೇ ರೀತಿಯಾಗಿ ಈ ಒಂದು ದಂಡಿ ಸತ್ಯಾಗ್ರಹ 240 ಮೈಲಿ ನಡೆಯುತ್ತಾ ಉಪ್ಪನ್ನು ತಯಾರಿಸುತ್ತಾರೆ. ಇದು ಬ್ರಿಟಿಷರ ಉಪ್ಪಿನ ತೆರಿಗೆಯ ವಿರುದ್ಧ ನಡೆಯುತ್ತದೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಇದು 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ. ಅದೇ ರೀತಿಯಾಗಿ ಈ ಒಂದು ಸಬರಮತಿ ಆಶ್ರಮವನ್ನು ಕೂಡ 1917ರಲ್ಲಿ ಅಹಮದಾಬಾದ್ ಗುಜರಾತ್ನಲ್ಲಿ ಸ್ಥಾಪನೆ ಮಾಡುತ್ತಾರೆ. ಕೊಟ್ಟಿರುವ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ. ಪೆರೆಸ್ಟ್ರೋಯಿಕಾ, ಸೋವಿಯತ್ ರಷ್ಯಾ ಮುನ್ನಡೆಯ ಮಹಾಜಿಗಿತ ಅಂತ ಅಂದರೆ ಪೆರೆಸ್ಟ್ರೋಯಿಕಾ ಎನ್ನುವಂತಹದ್ದು ಒಂದು ಯುಗ. ಈ ಒಂದು ಸೋವಿಯತ್ ರಷ್ಯಾ ಯುಗದಲ್ಲಿ ಈ ಒಂದು ಯುಗವನ್ನು ನಾವು ಕಾಣುವಂತಹದ್ದು. ಮುನ್ನಡೆಯ ಜಿಗಿತ ಈ ಒಂದು ಯುಗದಲ್ಲಿ ಚೀನಾ ದೇಶವನ್ನು ನೋಡುವಂತಹದ್ದು. ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ. 14ರಿಂದ 18ನೇ ವಿಧಿ. ಈ ಒಂದು ವಿಧಿ ಅಧಿಕಾರದಲ್ಲಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಇರುವಂತಹ ಒಂದು ವಿಧಿಗಳನ್ನು ನಾವು ನೋಡುವಂತಹದ್ದು. 19ರಿಂದ 22ನೇ ವಿಧಿ ವಾಕ್ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ, ಬಂಧನದ ಒಂದು ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವಂತಹದ್ದು. 23ರಿಂದ 24ನೇ ವಿಧಿ ಇದು ಬಾಲಕಾರ್ಮಿಕರ ವಿರುದ್ಧ, ಮಕ್ಕಳ ಒಂದು ತಡೆಗಟ್ಟುವಂತಹ ಬಾಲಕಾರ್ಮಿಕ ವಿರುದ್ಧ ಕಾಯ್ದೆಯನ್ನು ನೋಡುವಂತಹದ್ದು. 25ರಿಂದ 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ವಿಷಯದ ಬಗ್ಗೆ ತಿಳಿಸುವಂತಹ ಹಕ್ಕುಗಳು. ಇವು ಸಂವಿಧಾನದ ಒಂದು ಹಕ್ಕುಗಳಲ್ಲಿ ನಾವು ನೋಡುವಂತಹದ್ದು. ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳ ಗುಂಪು ಆಹಾರ ಮತ್ತು ಕೃಷಿ
ಸಂಸ್ಥೆಯ ಕೇಂದ್ರ ಕಚೇರಿ ಜಿನೆವಾದಲ್ಲಿ, ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ರೋಮ್ನಲ್ಲಿ, 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. IMF ಕೇಂದ್ರ ಕಚೇರಿ ಅಮೆರಿಕದಲ್ಲಿ ವಾಷಿಂಗ್ಟನ್ನಲ್ಲಿದೆ. ಇದರಲ್ಲಿ ಸರಿಯಾದಂತಹ ಉತ್ತರ ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ಅಂದರೆ 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. ಅದೇ ರೀತಿಯಾಗಿ IMF ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಇದೆ. ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು. ಸರಿ ಉತ್ತರ ಸಂಸತ್ತಿನ 2 ಸದನಗಳ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ಸಂಸತ್ತಿನ 2 ಸದನಗಳು ಅಂತಂದರೆ ರಾಜ್ಯಸಭೆ, ಲೋಕಸಭೆಯ ಸದಸ್ಯರು ಹಾಗೂ ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ. ಅದೇ ರೀತಿಯಾಗಿ ಸಂವಿಧಾನ ವಿಧಿ 352ರಿಂದ 360ರ ಒಂದು ಯಾವುದರ ಬಗ್ಗೆ ಹೇಳುತ್ತದೆ ಅಂತಂದರೆ, ಭಾರತದ ರಾಷ್ಟ್ರಪತಿಯವರು ತುರ್ತು ಅಧಿಕಾರ ಮತ್ತು ಕಾರ್ಯದ ಬಗ್ಗೆ ತಿಳಿಸುತ್ತದೆ. ಸರಿ ಹೊಂದುವ ಆಯ್ಕೆಗಳನ್ನು ಗುರುತಿಸಿ. ಇದಕ್ಕೆ ಸರಿ ಉತ್ತರ 1. ವಿಶ್ವ ಮಾನವ ಹಕ್ಕುಗಳ ಅಂಗೀಕಾರ. ಇದು 1948ರಲ್ಲಿ ಸ್ಥಾಪನೆಯಾಯಿತು. ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ 1776ರಲ್ಲಿ. ರಷ್ಯಾದ ಕ್ರಾಂತಿ 1789. ಫ್ರಾನ್ಸಿನ ಕ್ರಾಂತಿ 1789. ಫ್ರಾನ್ಸ್ನ ಕ್ರಾಂತಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇದಕ್ಕೆ ಸರಿ ಉತ್ತರ ಎ, ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ಅಂತಂದರೆ ಇಲ್ಲಿ ಸಲ್ಯಾನಿ ಗ್ರಾಮಸ್ಥರು 1983ರಲ್ಲಿ ಆಪಿಕೋ ಚಳುವಳಿಯನ್ನು ಆರಂಭಿಸಿದರು. ನರ್ಮದಾ ಬಚಾವೋ ಆಂದೋಲನವು ಸ್ಥಳೀಯ ಆದಿವಾಸಿಗಳ ಒಕ್ಕಲೆಬ್ಬಿಸುವುದರ ಒಂದು ವಿರುದ್ಧವಾಗಿತ್ತು. ಮತ್ತು ಪ್ರೊಫೆಸರ್ MD ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪಿಸಿದರು. ಅಂತಂದರೆ ಇಲ್ಲಿ ಆಪಿಕೋ ಚಳುವಳಿ 1983ರಿಂದ 1985ರವರೆಗೆ ಉತ್ತರ ಕನ್ನಡದಲ್ಲಿ ಈ ಒಂದು ಆಪಿಕೋ ಚಳುವಳಿಯನ್ನು ನೋಡುವಂಥದ್ದು. ಕಾಡುಗಳಲ್ಲಿ ಇರುವಂತಹ ಮರಗಳನ್ನು ಕಡಿಯುವ ಒಂದು ವಿರುದ್ಧ ಹೋರಾಟವನ್ನು ಮಾಡಿರುವಂತಹದ್ದು. ಅದೇ ರೀತಿಯಾಗಿ ಮೌನ ಕಣಿವೆ 1970ರಿಂದ 1980ರವರೆಗೆ ನಡೆಯುತ್ತದೆ. ಇದು ಪಶ್ಚಿಮ ಘಟ್ಟಗಳ ಒಂದು ಕೇರಳ ಒಂದು ರಾಜ್ಯದಲ್ಲಿ ಈ ಒಂದು ಮೌನ ಕಣಿವೆ ಚಳುವಳಿಯನ್ನು ನೋಡುವಂತಹದ್ದು. ನರ್ಮದಾ ಬಚಾವೋ ಆಂದೋಲನ ಇದು 1985ರಿಂದ 1990ರಲ್ಲಿ ಈ ಒಂದು ನರ್ಮದಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸುವುದರಿಂದ ಅಲ್ಲಿನ ಜನರ ರಕ್ಷಣೆಯನ್ನು ಮಾಡುವಂತಹದ್ದು. ಈ ಒಂದು ಆಂದೋಲನವನ್ನು ನೋಡುವಂತಹದ್ದು. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಇದಕ್ಕೆ ಸರಿ ಉತ್ತರ ಎ ಮತ್ತು ಬಿ ಮಾತ್ರ. ಸಾಮಾಜೀಕರಣವು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಾಮಾಜೀಕರಣವು ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿಸುತ್ತದೆ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು. ಉತ್ತರ ಅಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಕಾರ್ಲ್ ಮಾರ್ಕ್ಸ್, ಅಗಸ್ಟ್ ಕಾಮ್ಟೆ ಮತ್ತು ಮ್ಯಾಕ್ಸ್ ವೆಬರ್, ಎಮಿಲಿ ಡರ್ಕಿಮ್ ಇವರು ಜರ್ಮನ್ ದೇಶದವರು. ಇವರು ಸಮಾಜಶಾಸ್ತ್ರದ ಒಂದು ಅಧ್ಯಯನದಲ್ಲಿ ಪ್ರಮುಖರು ಅಂತ ನಾವು ನೋಡುವಂತಹದ್ದು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ. ಇದಕ್ಕೆ ಸರಿ ಉತ್ತರ ಕಾರ್ಲ್ ಮಾರ್ಕ್ಸ್. ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೆಗಲ್ ರವರು ಇವರ ಗುರುಗಳಾಗಿದ್ದರು. ಇವರು ವರ್ಗ ಸಂಘರ್ಷ ಸಿದ್ಧಾಂತವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇವರು ಮೇ 5, 1818ರಲ್ಲಿ ಜನಿಸಿದರು. ಕಾರ್ಲ್ ಮಾರ್ಕ್ಸ್ ಅಂತಂದರೆ ಹೆಗಲ್ ಇವರ ಗುರುಗಳಾಗಿದ್ದರು. ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದರು. ವರ್ಗ ಸಂಘರ್ಷ ಸಿದ್ಧಾಂತದ ಸ್ಥಾಪಕರು. ಈ 3 ವಿಷಯಗಳು ನೆನಪಿಟ್ಕೊಂಡ್ರೆ ಕಾರ್ಲ್ ಮಾರ್ಕ್ಸ್ ಅಂತ ನಾವು ಉತ್ತರವನ್ನು ಗುರುತಿಸಬಹುದು. ಪ್ರತಿಪಾದನೆ
ಎ. ಬಾಲಕಾರ್ಮಿಕ ಪದ್ಧತಿಯನ್ನು ಸಮಾಜದಲ್ಲಿ ಹೆಚ್ಚಾಗುತ್ತಿದೆ ಕಾರಣ ಆರ್. ಬಾಲ್ಯ ವಿವಾಹ ಮತ್ತು ಮದುವೆ ಮಾತುಕತೆ. ಇವುಗಳ ಒಂದು ಉತ್ತರ ಎ ಮತ್ತು ಆರ್ ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ. ಈ ಬಾಲಕಾರ್ಮಿಕ ಪದ್ಧತಿ 1986ರಲ್ಲಿ ಈ ಒಂದು ಬಾಲಕಾರ್ಮಿಕ ಪದ್ಧತಿಯ ಒಂದು ನಿರ್ಮೂಲನೆಯನ್ನ ನೋಡುವಂತಹದ್ದು. ಅದೇ ರೀತಿಯಾಗಿ ಬಾಲ್ಯ ವಿವಾಹ ಪದ್ಧತಿ ಇದು 2001 ಇಸವಿಯಲ್ಲಿ ನಾವು ಇದನ್ನ ಕಾನೂನಾತ್ಮಕವಾಗಿ ವಿರೋಧ ವ್ಯಕ್ತಪಡಿಸಿರುವಂತಹದ್ದು. ಬಾಲ್ಯ ವಿವಾಹ ಅಂತ ಅಂದ್ರೆ ಪುರುಷರಿಗೆ 21 ಮತ್ತು ಹೆಣ್ಣು ಮಕ್ಕಳಿಗೆ 18 ವರ್ಷ ಒಳಗೆ ವಿವಾಹವನ್ನ ಮಾಡಿಸುವಂತಹದ್ದನ್ನು ನಾವು ಬಾಲ್ಯ ವಿವಾಹ ಪದ್ಧತಿ ಅಂತ ಕರೆಯಲಾಗುತ್ತದೆ. ಬಾಲಕಾರ್ಮಿಕ ಪದ್ಧತಿ ಅಂತಂದ್ರೆ 14 ವರ್ಷದ ಮಕ್ಕಳನ್ನು ಕಾರ್ಮಿಕ ರೀತಿಯಾಗಿ ದುಡಿಸಿಕೊಳ್ಳುವಂತಹದ್ದನ್ನು ನಾವು ಬಾಲಕಾರ್ಮಿಕ ಪದ್ಧತಿ ಅಂತ ನೋಡುವಂತಹದ್ದು. ಇದು ಸಮಾಜದ ಪಿಡುಗು ಅಂತ ನಾವು ಕರಿಬಹುದು. ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಸರಿಯಾದ ಗುಂಪು. ಉತ್ತರ ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ, ಮುಂಬೈ. ಇವು ಪಶ್ಚಿಮ ತೀರದಲ್ಲಿ ಕಂಡುಬರುವಂತಹ ಬಂದರುಗಳು. ಪರ್ವತ ಕಾಡುಗಳಲ್ಲಿ ಕಂಡುಬರುವಂತಹ ಸಸ್ಯವರ್ಗ ಹೆಂಬೋನಿ, ಮಹೋಗನಿ ಮತ್ತು ತೇಗ. ಇವು ಪರ್ವತ ಕಾಡುಗಳಲ್ಲಿ ಕಂಡುಬರುವಂತಹ ಸಸ್ಯವರ್ಗಗಳು ಎಬೋನಿ, ಮಹೋಗನಿ ಮತ್ತು ತೇಗ.